ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 34ನೇ ಸೂತ್ರ, ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಇದರ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ಪ್ರಚ್ಛರ್ಧನ ಅಂದರೆ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಡುವುದು, ವಿಧಾರಣ ಉಸಿರನ್ನು ಕ್ಷಣಕಾಲ ಸ್ಥಿರಗೊಳಿಸುವುದು, ಅಭ್ಯಾಂ ಅಂದರೆ ಈ ಎರಡರ ಮೂಲಕ, ವ ಅಥವಾ ಪ್ರಾಣಸ್ಯ ಅಂದರೆ ಪ್ರಾಣಶಕ್ತಿಯ ಅಂದರೆ ಉಸಿರಿನ. ಹೀಗೆ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಟ್ಟು ನಂತರ ಅದನ್ನು ಕ್ಷಣಕಾಲ ಸ್ಥಿರಗೊಳಿಸುವ ಅಭ್ಯಾಸದ ಮೂಲಕವೂ ಸಹ ಮನಸ್ಸನ್ನು ಶಾಂತಗೊಳಿಸಬಹುದಾಗಿದೆ. ಇಲ್ಲಿ ಮನಸ್ಸನ್ನು ಯಾವ ರೀತಿ ಶಾಂತಗೊಳಿಸಬಹುದು ಅಂತ ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ತಿಳಿಸ್ತಾ ಇದ್ದಾರೆ. ನಾವು ಈಗಾಗಲೇ ಇಂದಿನ ಸೂತ್ರದಲ್ಲಿ ಮೈತ್ರಿ, ಕರುಣೆ, ಮುದಿತ ಮತ್ತು ಉಪೇಕ್ಷೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಎಂದು ತಿಳಿಸ್ತೇವೆ. ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳ ಸರಳ ಮಾರ್ಗದಲ್ಲಿ ಈ ಒಂದು ವಿಧಾನವನ್ನು ತಿಳಿಸ್ತಾ ಇದ್ದಾರೆ. ಮನಸ್ಸನ್ನು ನಿಯಂತ್ರಿಸಲು ಉಸಿರನ್ನು ನಿಯಂತ್ರಿಸಬೇಕು. ಯಾಕೆ? ಮನಸ್ಸು ಮತ್ತು ಉಸಿರು ಒಂದೇ ನಾಣ್ಯದ ಎರಡು ಮುಖಗಳು. ಹೀಗೆ ನಾವು ಪ್ರಾಣ ಮತ್ತು ಮನಸ್ಸಿನ ಸಂಬಂಧವನ್ನು ನಾವು ನೋಡಲಿಕ್ಕಾಗಿ ಮನಸ್ಸು ಅಶಾಂತವಾದಾಗ ಉಸಿರು ವೇಗವಾಗುತ್ತದೆ, ಆಳ ಕಡಿಮೆಯಾಗುತ್ತದೆ. ಮನಸ್ಸು ಶಾಂತವಾದಾಗ ಉಸಿರು ನಿಧಾನವಾಗುತ್ತದೆ, ಆಳವಾಗಿ ಹರಿಯುತ್ತದೆ. ಆದ್ದರಿಂದ ಉಸಿರನ್ನು ಶಾಂತಗೊಳಿಸಿದರೆ ಮನಸ್ಸೂ ಸಹ ಶಾಂತವಾಗುತ್ತದೆ. ಇದನ್ನು ನಾವು ಸರಳ ಉದಾಹರಣೆ ಮೂಲಕ ನೋಡಬೇಕಂದಾಗ, ಕೋಪ ಬಂದಾಗ ನಮಗೇನಾಗುತ್ತೆ? ಉಸಿರು ವೇಗವಾಗುತ್ತದೆ. ಶಾಂತವಾಗಿ ಧ್ಯಾನಿಸಿದಾಗ ಉಸಿರು ನಿಧಾನವಾಗುತ್ತದೆ. ಹೀಗೆ ಉಸಿರು ಮತ್ತು ಮನಸ್ಸು ಪರಸ್ಪರ ಪ್ರಭಾವ ಬೀರುತ್ತವೆ. ನಮಗೆ ಯಾವುದೇ ಒಂದು ಸ್ಪಷ್ಟತೆ ಬೇಕು ಅಂದಾಗ ಉಸಿರು ಮತ್ತು ಮನಸ್ಸನ್ನು ನಾವು ಯಾವ ರೀತಿ ಅಂತಂದೇಳಿ ಸ್ವಲ್ಪ ನಾವು ಅಬ್ಸರ್ವ್ ಅಂದರೆ ಅವನ್ನ ಪರಿಗಣಿಸಿದ್ದೀವಿ ಅಂತಂದು ಹೇಳಿದಾಗ ನಮಗೆ ಅದರ ಒಂದು ಪ್ರಾಯೋಗಿಕ ವಿಧಾನ ಗೊತ್ತಾಗುತ್ತೆ. ಹಾಗಾಗಿ ನಾವು ಆರಾಮವಾಗಿ ಕುಳಿತುಕೊಂಡು ಬೆನ್ನು ನೇರವಾಗಿಟ್ಟುಕೊಂಡು ದೇಹವನ್ನು ಸಡಿಲ ಮಾಡಿಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಟ್ಟು ಸಾಧ್ಯವಾದಷ್ಟು ಸಂಪೂರ್ಣವಾಗಿ ಉಸಿರನ್ನು ಹೊರಬಿಟ್ಟು 1-2 ಕ್ಷಣ ಸಹಜವಾಗಿ ಸ್ಥಿರವಾಗಿದ್ದಾಗ ಬಲವಂತವಾಗಿ ಉಸಿರು ಹಿಡಿಯೋದು ಬೇಡ. ಕೇವಲ ಸಹಜವಾದ ವಿರಾಮವನ್ನು ಅನುಭವಿಸಿಬಿಟ್ಟು ನಂತರ ನಿಧಾನವಾಗಿ ಉಸಿರನ್ನು ಒಳಗೆಳೆದುಕೊಂಡು ಯಾವುದೇ ಆತುರ ಬೇಡ, ಯಾವುದೇ ಗೊಂದಲ ಬೇಡ. ಇದನ್ನು ಒಂದು 10-15 ಬಾರಿ ಮಾಡಿದ್ವಿ ಅಂತಂದೇಳಿದರೆ ಕೆಲವು ನಿಮಿಷಗಳಲ್ಲಿ ಮನಸ್ಸು ಶಾಂತವಾಗುವುದನ್ನು ನಾವು ಅನುಭವಿಸಬೇಕಾಗಿದೆ. ಯಾವ ರೀತಿ ಉಸಿರನ್ನು ನಾವು ಸಂಪೂರ್ಣವಾಗಿ ಹೊರಬಿಟ್ಟು ಅದನ್ನು ಸ್ವಲ್ಪ ಅಲ್ಲಿ ವಿರಾಮ ಕೊಟ್ಟುಬಿಟ್ಟು ನಂತರ ನಾವು ಸರಳ ಉಸಿರಾಟವನ್ನು ಮಾಡಿದ್ವಿ ಅಂತಂದು ಹೇಳಿದಾಗ ನಮಗೆ ಇದರ ಒಂದು ಮನಸ್ಸು ಯಾವ ರೀತಿ ಶಾಂತವಾಗುತ್ತೆ ಅನ್ನೋದನ್ನು ನಾವು ಅನುಭವಿಸಬಹುದಾಗಿದೆ. ಇಲ್ಲಿ ಉಸಿರು ಮನಸ್ಸಿನ ಸೇತುವೆ. ಹಾಗಾಗಿ ಮನಸ್ಸನ್ನು ನೇರವಾಗಿ ಹಿಡಿಯುವುದು ಕಷ್ಟ, ಉಸಿರನ್ನು ಗಮನಿಸುವುದು ಬಹಳಷ್ಟು ಸುಲಭ. ಅದನ್ನು ನಾವು ಸಂಪೂರ್ಣವಾಗಿ ಗಮನಿಸಬೇಕಲ್ಲಿ. ಗಮನಿಸಿದಾಗ ನಮಗೆ ಅದರ ಒಂದು ಅನುಭವ ಆಗುತ್ತದೆ. ಹೊರಬಿಡುವ ಉಸಿರಿಗೆ ಮಹತ್ವ ಇಲ್ಲಿ ಏನು ಅಂತಂದು ಹೇಳಿದರೆ, ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ನಾವು ಹೊರಬಿಡುವಂಥ ಉಸಿರಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಡುವುದಕ್ಕೆ ಒತ್ತು ನೀಡಲಾಗಿದೆ. ಇದು ಒತ್ತಡವನ್ನು ಕಡಿಮೆ ಮಾಡಲು ಬಹಳಷ್ಟು ಸಹಾಯಕವಾಗುತ್ತದೆ. ಉಸಿರನ್ನು ನಾವು ಸಂಪೂರ್ಣವಾಗಿ ಹೊರಬಿಡುವುದೇನಿದೆಯಲ್ಲ, ಅದು ನಮ್ಮ ಮನಸ್ಸನ್ನು ಬಹಳಷ್ಟು ಒತ್ತಡದಿಂದ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತದೆ. ಏನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿ. ಹಾಗಾಗಿ ನಾವು ಸಂಪೂರ್ಣ ಉಸಿರನ್ನು ಹೊರಬಿಟ್ಟು ಪ್ರಾಣಾಯಾಮವನ್ನು ಎಂದಿಗೂ ಬಲವಂತವಾಗಿ ಮಾಡಬಾರ್ದು. ಈ ಪ್ರಾಣಾಯಾಮವನ್ನು ಬಲವಂತವಾಗಿ ಮಾಡೋದಿಲ್ಲ, ಬಹಳ ಸಹಜವಾಗಿ ಜಾಗೃತಿಯಿಂದ ನಾವು ಮಾಡಬೇಕಾಗತ್ತೆ. ಇಲ್ಲಿ ಪ್ರಾಣಾಯಾಮದಲ್ಲಿ ಸಹಜತೆ ಮತ್ತು ಜಾಗೃತಿ ಬಹಳಷ್ಟು ಮುಖ್ಯವಾಗಿದೆ. ಹೀಗೆ ಆತಂಕ, ಕೋಪ ಮತ್ತು ಒತ್ತಡ ಬಂದಾಗ 3 ಅಥವಾ 5 ಬಾರಿ ನಾವು ನಿಧಾನವಾಗಿ ಉಸಿರನ್ನು ಹೊರಬಿಟ್ಟು ನಂತರ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸಿ, ಇದರಿಂದ ನಮ್ಮ ಮನಸ್ಸು ಏನಾಗುತ್ತೆ? ಬಹಳ ನಿಧಾನವಾಗಿ ಸಮತೋಲನಕ್ಕೆ ಬರ್ತದೆ. 3 ಅಥವಾ 5 ಬಾರಿ ನಾವು ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಬಿಟ್ವಿ ಅಂತಂದು ಹೇಳಿದಾಗ ನಮಗೆ ಅದರ ಒಂದು ಅನುಭವ ಆಗುತ್ತೆ. ಇದರಿಂದ ಉಸಿರನ್ನು ನಿಯಂತ್ರಿಸುವವನು ನಿಧಾನವಾಗಿ ತನ್ನ ಮನಸ್ಸನ್ನು ಸಹ ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಇದರಿಂದ ಅವನಿಗೆ ಮನಸ್ಸನ್ನು ನಿಯಂತ್ರಿಸುವುದು ಕಲೆ ಗೊತ್ತಾಗುತ್ತೆ. ಉಸಿರು ಕೇವಲ ಜೀವದ ಗುರುತು ಅಲ್ಲ, ಅದು ಮನಸ್ಸಿಗೂ ಸಹ ಬಾಗಿಲಾಗಿದೆ ಅದು ಒಂದು. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದೆ ಏನಂತಂದು ಹೇಳಿದರೆ, ಒತ್ತಡ ಬಂದಾಗ
ನಾನು ಮೊದಲು ನನ್ನ ಉಸಿರನ್ನು ಗಮನಿಸುತ್ತೇನೆಯೇ? ಯಾವುದೇ ಒಂದು ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಬಂದಾಗ ನಾನು ನನ್ನ ಉಸಿರನ್ನು ಗಮನಿಸ್ತಿದ್ದೇನೆಯೇ? ಈ ಒಂದು ಅಭ್ಯಾಸವನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿಕೊಂಡ್ವಿ ಅಂತಂದೇಳಿದರೆ ದೊಡ್ಡ ಬದಲಾವಣೆಯನ್ನು ನಾವು ತರಬಹುದಾಗಿದೆ. ಸೊ ಪ್ರಾಣಾಯಾಮವು ಕೇವಲ ಉಸಿರಾಟದ ವ್ಯಾಯಾಮವಲ್ಲ, ಅದು ಮನಸ್ಸನ್ನು ಶಾಂತಗೊಳಿಸುವ ಯೋಗದ ವೈಜ್ಞಾನಿಕ ಸಾಧನವಾಗಿದೆ. ಉಸಿರು ಶಾಂತವಾದಂತೆ ಮನಸ್ಸೂ ಸಹ ಶಾಂತವಾಗುತ್ತದೆ. ಮನಸ್ಸು ಶಾಂತವಾದಂತೆ ಆತ್ಮದ ಬೆಳಕು ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಸೊ ಇಲ್ಲಿ ಮಹರ್ಷಿ ಪತಂಜಲಿಯವರು ನಮ್ಮ ಸಾಧನೆಯನ್ನು ಯಾವ ರೀತಿ, ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟುಕೋಬೇಕು, ಮನಸ್ಸನ್ನು ಯಾವ ರೀತಿ ಶಾಂತಗೊಳಿಸಬೇಕು ಅಂತಂದೇಳಿ ಈ ಒಂದು ಸೂತ್ರದ ಮೂಲಕ ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಎನ್ನುವ ಮೂಲಕ ಈ ಒಂದು ಸಂಪೂರ್ಣವಾದ ವಿಷಯವನ್ನು ತಿಳಿಸಿದ್ದಾರೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.